ಇಂಡಿಗೋ ಏರ್ಲೈನ್ ಸಮಸ್ಯೆ ಹಿನ್ನೆಲೆ ಇವತ್ತು ರಾತ್ರಿ 11:59ರವರೆಗೆ ಇಂಡಿಗೋ ವಿಮಾನಗಳು ರದ್ದಾಗಿದೆ. ಎಕ್ಸ್ ಮೂಲಕ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಆಡಳಿತ ಮಂಡಳಿ ಪ್ರಯಾಣಿಕರಿಗೆ ಸೂಚನೆ ನೀಡಿದೆ. ದೆಹಲಿ, ಮುಂಬೈಗೆ ತೆರಳುವ ವಿಮಾನಗಳು ರದ್ದಾಗಿದೆ. ವಿಮಾನ ನಿಲ್ದಾಣಕ್ಕೆ ಬರುವ ಮುನ್ನ ಪರಿಶೀಲನೆ ಮಾಡುವಂತೆ ಮನವಿ ಮಾಡಲಾಗಿದೆ. ಇಂಡಿಗೋ ವಿಮಾನ ಹಾರಾಟ ರದ್ದಾಗಿರುವ ಕಾರಣ ಏರ್ಪೋರ್ಟ್ನಲ್ಲಿ ಭಾರೀ ಸಮಸ್ಯೆಗಳಾಗಿದ್ದಾವೆ. ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಕಾದು ಪ್ರಯಾಣಿಕರು ಹೈರಾಣಾಗಿದ್ದಾರೆ. ಕೂತಲ್ಲೇ ಪ್ರಯಾಣಿಕರು ಕುಳಿತುಕೊಂಡಿದ್ದಾರೆ. ಊಟ ನೀರು ಬಿಟ್ಟು ಫ್ಲೈಟ್ ಹತ್ತೋಕೆ ಪ್ರಯಾಣಿಕರು ಕಾದು ಕುಳಿತುಕೊಂಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿರುವ ಪ್ರಯಾಣಿಕರು ಕಾದು ಸುಸ್ತಾಗಿದ್ದಾರೆ. ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರೆ ಏನೋ ಒಂದು ಆಗ್ತದೆ, ಹಂಗೂ ಹೇಳ್ತಾ ಇಲ್ಲ ಅವರು. ಡೈರೆಕ್ಟ್ ಆಗಿ ನಿಮ್ಗೆ ಫ್ಲೈಟ್ ಇದೆ ಅಂತಾನೆ ಹೇಳ್ತಾ ಇದೆ. ನಮ್ಮಲ್ಲಿ ಮೆಸೇಜ್ ಬರ್ಬೇಕು ನಮ್ಗೆ, ನಿಮ್ದು ಕ್ಯಾನ್ಸಲ್ ಆಗಿದೆ ಅಂತ ಮೆಸೇಜ್ ಬರ್ತದೆ. ಕೆಲವರು ಕ್ಯಾನ್ಸಲ್ ಇಲ್ಲಿ ಬಂದ್ಮೇಲೆ ಕ್ಯಾನ್ಸಲ್ ಆಗಿದೆ ಅಂತ ಮೆಸೇಜ್ಗಳು ಬರ್ತಿದೆ ಅಂತ. ಯಾರು 2-3 ಬಂದಿದೆ ಅಷ್ಟು ಬಿಟ್ರೆ ಇಲ್ಲಿ ಇಷ್ಟು ಜನ ಇದ್ವಲ್ಲ ಒಬ್ರಿಗೆ ಬಂದಿಲ್ಲ. ಕ್ಯಾನ್ಸಲ್ ಆಗಿದೆ ಅಂತ, ಫ್ಲೈಟ್ ಕ್ಯಾನ್ಸಲ್ ಆಗಿರೋದು ನಾವು ಬೋರ್ಡಿಂಗ್ ಪಾಸ್ ತಗೊಳ್ತಾ ಇರುವಾಗ ಅವಾಗ ಹೇಳ್ತಾ ಇದಾರೆ ಕ್ಯಾನ್ಸಲ್ ಆಗಿದೆ ಅಂತ. ಪರ್ಯಾಯ ವ್ಯವಸ್ಥೆ ಕೂಡ ಸೊ ಪರ್ಯಾಯ ವ್ಯವಸ್ಥೆ ಹೆಂಗಾದ್ರೂ ಇನ್ನೊಂದು ವೇಟ್ ಮಾಡಿ ಏನಾದ್ರು ಆಗಬಹುದು ಅಂತ ಹೇಳ್ತಾ ಇರಬೇಕು. ಏನಾಗುತ್ತೆ ಅಂತ ಅವರು ಹೇಳ್ತಾ ಇಲ್ಲ. ಒಳಗಡೆಯಿಂದ ಹೊರಗಡೆ ಬಂದಿದ್ವಿ, ಈಗ ಒಳಗಡೆ ಹೋಗಂಗಿಲ್ಲ. ಈಗ ನಮ್ಮ ಒಳಗಡೆ ಹೋಗಿ ವಾಪಸ್ ಬಂದ್ರೆ ಫ್ಲೈಟ್ ವಾಪಸ್ ಅಲ್ಲಿ ಹೋಗಿ ಬೋರ್ಡಿಂಗ್ ಪಾಸ್ ತಗೊಂಡು ವಾಪಸ್ ಬಂದಿದ್ದೀವಿ. ಸೊ ಭಾರಿ ಕಷ್ಟ ಆಗ್ತಾ ಇದೆ. ಇನ್ನೊಂದು ವರೆಸ್ಟ್ ಅಂತಂದ್ರೆ ನಮ್ಮ ಇಂಡಿಗೋನೆ ಅಂತ ಹೇಳ್ಬೋದು. ಇತ್ತ ಕೇರಳದ ಕೊಚ್ಚಿಗೆ ತೆರಳುವ ಇಂಡಿಗೋ ವಿಮಾನಗಳು ರದ್ದಾಗಿದೆ. ಶಬರಿಮಲೆಗೆ ತೆರಳಬೇಕಿದ್ದ ಅಯ್ಯಪ್ಪ ವ್ರತಧಾರಿಗಳು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಗಂಟೆಗಟ್ಟಲೆ ಕಾದು ಸುಸ್ತಾದ ಅಯ್ಯಪ್ಪ ಮಾಲಾಧಾರಿಗಳು ಪ್ರತಿಭಟನೆ ಮಾಡುತ್ತಿದ್ದಾರೆ. ವಿಮಾನಗಳು ರದ್ದಾದರೂ ಬದಲಿ ವ್ಯವಸ್ಥೆ ಮಾಡುವಂತೆ ವ್ರತಧಾರಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇತ್ತ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ತಂದೆಯ ಚಿತಾಭಸ್ಮವನ್ನು ಹಿಡಿದುಕೊಂಡು ಮಗಳು ಕಾದು ಕುಳಿತುಕೊಂಡಿದ್ದಾಳೆ. ಹರಿದ್ವಾರಕ್ಕೆ ತೆರಳೋಕೆ ಕುಟುಂಬವೊಂದು ಇಂಡಿಗೋದಲ್ಲಿ ಟಿಕೆಟ್ ಬುಕ್ ಮಾಡಿತ್ತು. ಆದರೆ ವಿಮಾನ ರದ್ದತಿಯಾಗಿರುವುದರಿಂದ ಅವಾಂತರ ಸೃಷ್ಟಿಯಾಗಿದೆ. ತಂದೆಯ ಅಸ್ಥಿಯನ್ನ ಹಿಡಿದು ಮಕ್ಕಳು ದುಃಖದಲ್ಲಿ ಕುಳಿತುಕೊಂಡಿದ್ದಾರೆ. ಸಂಪ್ರದಾಯದಂತೆ ಅಸ್ಥಿಯನ್ನ ಬಿಡೋಕ್ಕೂ ಆಗ್ತಾ ಇಲ್ಲ ಅಂತ ಮಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಮುಂದಿನ 3 ದಿನಗಳ ಕಾಲ ಇಂಡಿಗೋ ಫ್ಲೈಟ್ ಇಲ್ಲ ಅಂತ ಸಿಬ್ಬಂದಿ ಹೇಳ್ತಾ ಇದ್ದಾರೆ. 11:45ಗೆ ಇದ್ದಿದ್ದು ಫ್ಲೈಟು. ಇಲ್ಲಿ ನಾವು ಅಸ್ಥಿ ಎತ್ಕೊಂಡು ಬರ್ತಾ ಇದ್ದೀವಿ. ಸ್ವಲ್ಪ ಪ್ರೊಸೀಜರ್ ಮುಗಿಸ್ಬೇಕು ಅಂತ ಜಲ್ದಿನೇ ಬಂದಿದ್ದೀವಿ. 9:30, 9:45ಗೆಲ್ಲ ರೀಚ್ ಆಗಿದೆ. ಸೊ ಇಲ್ಲಿ ಎಂಟ್ರೆನ್ಸ್ ಒಳಗಡೆ ಲಗೇಜ್ ಎಲ್ಲ ಎತ್ಕೊಂಡು ಎಂಟ್ರೆನ್ಸ್ ಒಳಗಡೆ ಬರೋ ನಾನು ಅವಾಗೇ ಬಂದುಬಿಟ್ಟು ಅವ್ರು ಹೇಳ್ಬಿಟ್ರು, ಒನ್ಸ್ ವೆನ್ ವಿ ಸ್ಕ್ಯಾನ್ ದ ಟಿಕೆಟ್ಸ್ ಓನ್ಲಿ ದೇ ಗಾಟ್ ಟು ನೋ ದಟ್ ಫ್ಲೈಟ್ಸ್ ಹ್ಯಾಸ್ ಬೀನ್ ಕ್ಯಾನ್ಸಲ್ಡ್ ಅಂತ. ಆದರೆ ನಾನು ಪೂಜಾ ಎಲ್ಲ ಅಲ್ಲಿ ಸೆಟ್ ಮಾಡಿ ಇಕ್ಕಿದ್ದೀನಿ, ಇವತ್ತು ಮಾಡೋಣ ಅಂತ. ಹರಿದ್ವಾರ್ನಲ್ಲಿ ಪೂಜಾರಿ ನಮ್ಮವರು ಬೇರೆ ರಾಜಸ್ಥಾನದಿಂದ ಒಂದು ಟ್ರೈನ್ ಬುಕ್ ಮಾಡ್ಕೊಂಡು ಹರಿದ್ವಾರ್ಗೂ ಕೂಡ ಬಂದುಬಿಟ್ಟಿದ್ದಾರೆ. ಅವರು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ನಾವು ಇಲ್ಲಿಂದ ಅಲ್ಲಿ ಹೋಗೋಕ್ಕಾಗ್ತಾ ಇಲ್ಲ. ಒಂದ್ ಕಡೆ ಇಂಡಿಗೋ ಫ್ಲೈಟ್ಗಳಿಲ್ಲದೆ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಪರದಾಟ ನಡೆಸ್ತಾ ಇದ್ರೆ, ಇತ್ತ ಬಸ್ಗಳು ಖಾಲಿಯಾಗಿವೆ. ದೇವನಹಳ್ಳಿ ಬಳಿಯ ಕೆಂಪೇಗೌಡ ಏರ್ಪೋರ್ಟ್ನಿಂದ ಬೆಂಗಳೂರಿನ ವಿವಿಧೆಡೆ ಸಂಚರಿಸುವ ಬಸ್ಗಳು ಖಾಲಿಯಾಗಿವೆ. ಕಳೆದ 3 ದಿನಗಳಿಂದ ಬಿಎಂಟಿಸಿಯ ವಾಯುವಜ್ರ ಮತ್ತು ಕೆಎಸ್ಆರ್ಟಿಸಿಯ ಫ್ಲೈ ಬಸ್ಗಳು ನಿಂತಿವೆ. ಸಿಬ್ಬಂದಿ ಕೊರತೆ ಸೇರಿದಂತೆ ನಾನಾ ಕಾರಣಗಳಿಂದ ದೇಶದಾದ್ಯಂತ ಇಂಡಿಗೋ ವಿಮಾನಯಾನ ಸೇವೆ ವ್ಯತ್ಯಯಗೊಂಡಿದೆ. ಹೀಗಾಗಿ ಇಂಡಿಗೋ ವಿಮಾನ ಶಿವಮೊಗ್ಗಕ್ಕೂ ಬಂದಿಲ್ಲ. ಕಳೆದ 3 ದಿನದಲ್ಲಿ 1,000ಕ್ಕೂ ಹೆಚ್ಚು ವಿಮಾನ ಹಾರಾಟ ರದ್ದಾಗಿದ್ದಾವೆ. ಬೆಂಗಳೂರು, ಶಿವಮೊಗ್ಗ, ಬೆಂಗಳೂರು ಮಧ್ಯೆ ಪ್ರತಿದಿನ ಇದ್ದ ಇಂಡಿಗೋ ವಿಮಾನ ಸೇವೆ ವ್ಯತ್ಯಯದಿಂದಾಗಿ ಇಂದು ಇಂಡಿಗೋ ವಿಮಾನ ಸಂಚಾರ ರದ್ದಾಗಿದೆ. ಇವತ್ತು 60 ಮಂದಿ ಪ್ರಯಾಣಿಕರು ಇಂಡಿಗೋ ವಿಮಾನದಲ್ಲಿ ಬೆಂಗಳೂರಿಗೆ ತೆರಳೋಕೆ ಟಿಕೆಟ್ ಬುಕ್ ಮಾಡಿದ್ರು. ಆದರೆ ವಿಮಾನ ರದ್ದಾಗಿರೋ ಬಗ್ಗೆ ಇಂಡಿಗೋ ಸಂಸ್ಥೆ ಪ್ರಯಾಣಿಕರಿಗೆ ಮಾಹಿತಿ ನೀಡಿದೆ. ಇಂಡಿಗೋ ವಿಮಾನದಲ್ಲಿ ಪೈಲಟ್ಗಳ ಕೊರತೆ ಹಿನ್ನೆಲೆ ದೇಶದಾದ್ಯಂತ ವಿಮಾನ ಸೇವೆಯಲ್ಲಿ ವ್ಯತ್ಯಯವಾಗಿದೆ. ಇತ್ತ ವಿಮಾನ ರದ್ದಾದ ಕಾರಣದಿಂದಾಗಿ ವಧುವರರೇ ಇಲ್ಲದೆ ಆರತಾಕ್ಷತೆ ಮಾಡಬೇಕಾಯಿತು. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋ ಹುಬ್ಬಳ್ಳಿಯ ಮೇಧಾ ಕ್ಷೀರಸಾಗರ್ ಹಾಗೂ ಭುವನೇಶ್ವರದ ಸಂಗಮದಾಸ್ ಆರತಾಕ್ಷತೆ ನಿನ್ನೆ ನಡೀಬೇಕಾಗಿತ್ತು. ಆದರೆ ಇಂಡಿಗೋ ವಿಮಾನ ರದ್ದು ಮಾಡಿದ ಹಿನ್ನೆಲೆ ಸಮಸ್ಯೆ ಎದುರಿಸುವಂತಾಯಿತು. ಭುವನೇಶ್ವರದಲ್ಲಿದ್ದ ಜೋಡಿ ಬರಲು ಸಮಸ್ಯೆ ಆದ ಹಿನ್ನೆಲೆ ಆನ್ಲೈನ್ ಮೂಲಕ ಆರತಾಕ್ಷತೆ ಮಾಡುವಂತಾಯಿತು. ಆನ್ಲೈನ್ ರಿಸೆಪ್ಷನ್ ಮಾಡೋಕ್ಕೆ ಕಾರಣ ಅಂತಂದ್ರೆ ಮದುಮಗ ಮತ್ತು ಮದುಮಗಳು ಇಬ್ಬರು ಬರಲಿಲ್ಲ. ಭುವನೇಶ್ವರದಿಂದ ಮದುವೆ ಭುವನೇಶ್ವರೊಳಗೆ ಆಗಿತ್ತು 23ನೇ ತಾರೀಕಿಗೆ. ನಾವು ಮೊದಲೇ ಇಲ್ಲಿ ಬಂದ ಮೇಲೆ ರಿಸೆಪ್ಷನ್ದೆಲ್ಲ ರೆಡಿ ಮಾಡಬೇಕಾಗಿತ್ತು. ಬಟ್ ಅವ್ರು ಬರೋದು 2ನೇ ತಾರೀಕು ಬರೋರಿದ್ದರು, ಅದು ಬರಲಿಲ್ಲ. ಬಂದಿದ್ದ ಆ ಕಾರಣದಿಂದ ರಿಸೆಪ್ಷನ್ ಒಳಗೆ ಆನ್ಲೈನ್ನಾಗ ಮಾಡಬೇಕಾಯ್ತು. ಎಲ್ಲ ಎಲ್ಲರೂ ಬಂದು ಊಟ ಮಾಡಿ ಹೋದ್ರು, ಎಲ್ಲರೂ ಆಯಿತು, ಎಲ್ಲರೂ ವಿಶ್ ಮಾಡಿದರು, ಎಲ್ಲ ಮಾಡಿದ್ರು. ಆನ್ಲೈನ್ ಮ್ಯಾಗ ವಿಶ್ ಮಾಡಿದ್ರು ಆಕಿಗೆ. ಈಗೇನು ಅದ್ರ ಬಗ್ಗೆ ಇದಿಲ್ಲ ನಮಗೆ. ಯಾಕಂದರೆ
650 ಮಂದಿ ಸೇರಿದ್ರು. 700 ಮಂದಿದ್ದು ನಮ್ಮದು ಟಾರ್ಗೆಟ್ ಇತ್ತು. ಆಮೇಲೆ ಸಡನ್ನಾಗಿ ವಿಮಾನ ಕ್ಯಾನ್ಸಲ್ ಆಗಿದ್ದಕ್ಕೆ ಈ ಪರಿಸ್ಥಿತಿ ನಾವು ಮಾಡಬೇಕಾಯ್ತು ಅಷ್ಟೇ, ಮತ್ತೆ. ಕಳೆದ 3 ದಿನಗಳಿಂದ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗಿದೆ. ಇಂಡಿಗೋ ವಿಮಾನ ಪ್ರಯಾಣಿಕರ ಪರದಾಟ ಹಿನ್ನೆಲೆಯಲ್ಲಿ ಡಿಜಿಸಿಎ ತನ್ನ ನೂತನ ನಿಯಮವನ್ನು ವಾಪಸ್ ಪಡೆದುಕೊಂಡಿದೆ. ಪೈಲಟ್ ಸೇರಿದಂತೆ ವಿಮಾನ ಸಿಬ್ಬಂದಿಯ ವಿಶ್ರಾಂತಿ ಕುರಿತ ಹೊಸ ನಿಯಮವನ್ನು ಡಿಜಿಸಿಎ ತಕ್ಷಣಕ್ಕೆ ಜಾರಿಯಾಗುವಂತೆ ವಾಪಸ್ ಪಡೆದಿದೆ. ಈ ಬಗ್ಗೆ ವಿಮಾನಯಾನ ಸಚಿವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಇನ್ನು ತಮ್ಮ ಹೇಳಿಕೆ ಬಗ್ಗೆ ವ್ಯಂಗ್ಯವಾಡಿದ ಕಾಂಗ್ರೆಸ್ ನಾಯಕರಿಗೆ ಅಶೋಕ್ ತೀಕ್ಷ್ಣ ತಿರುಗೇಟನ್ನು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅಶೋಕ್ 63% ಕಮಿಷನ್ ಬಗ್ಗೆ ಉಪಲೋಕಾಯುಕ್ತ ಪ್ರಸ್ತಾಪ ಮಾಡಿದ್ರು. ಆದರೆ ಅವರು 2019 ಬಗ್ಗೆ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ನನಗೆ ಬುದ್ಧಿವಾದ ಹೇಳುವ ಮುನ್ನ ಆ ಆಡಿಯೋವನ್ನ ಒಮ್ಮೆ ಕೇಳಿಸ್ಕೊಳ್ಳಿ. ಉಪಲೋಕಾಯುಕ್ತರು 2019 ಬಿಜೆಪಿ ಕಾಲದ್ದು ಅಂತ ಎಲ್ಲಾದರೂ ಹೇಳಿದಾರಾ ಅಂತ ಪ್ರಶ್ನೆ ಮಾಡಿದರು. ಯಾವುದಾದ್ರೂ ಪ್ರಿಂಟ್ ಮೀಡಿಯಾದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ 2019 ಅಂತ ಹೇಳಿ ಮಾತಾಡಿದಾರ? ನನಗೆ ಬುದ್ಧಿವಾದ ಹೇಳಕ್ ಮುಂಚೆ ಅವ್ರು ಏನು ಮಾತಾಡಿದ್ದಾರೆ ಆ ಆಡಿಯೋನ ನೋಡಿ ಕೇಳಿಸ್ಕೊಳ್ಳಿ. ಸ್ವಲ್ಪ ಕಿವಿ ಕಿವುಡಾಗಿದ್ರೆ ನನಗೆ ಬುದ್ಧಿವಾದ ಹೇಳಕ್ ಬರಬೇಡಿ. ನನಗೆ ತಿಳುವಳಿಕೆ ಹೇಳೋದ್ರ ಬದಲು ನೀವು ಅವ್ರು ಏನು ಮಾತಾಡಿದ್ದಾರೆ ಫಸ್ಟು ಅದನ್ನು ನೋಡಿ. ಅವರೆಲ್ಲಾದರೂ 2019 ಹೇಳಿದ್ದೀನಿ ಅಂತ ಹೇಳಿದಾರಾ? ನನ್ನ ಮೊದಲ ಪ್ರಶ್ನೆ. ಎರಡನೇ ಪ್ರಶ್ನೆ, ಅದು ಬಿಜೆಪಿ ಕಾಲದ್ದು ಅಂತ ಎಲ್ಲ ಹೇಳಿದಾರ? ನಂದು ಎರಡನೇ ಪ್ರಶ್ನೆ ಇದು. ಅವ್ರು ಹೇಳಿಲ್ಲ ಬಿಜೆಪಿ ಕಾಲದ್ದು ಅಂತ ಹೇಳಿಲ್ಲ. 2019 ನೀವು ಊಹೆ ಮಾಡ್ಕೊಂಬಿಟ್ರೆ ಯಾವ್ದಾದ್ರು. ಅಶೋಕ್ಗೆ ತಿರುಗೇಟು ಕೊಟ್ಟಿರೋ ಡಿಸಿಎಂ ಡಿಕೆ ಶಿವಕುಮಾರ್, ಪಾಪ ಅಶೋಕ್ ಯಾವ ಕಾಲದ ಹೇಳ್ತಾವ್ರೆ ಗೊತ್ತಿಲ್ಲ. ಫಸ್ಟ್ ಅವರು ಯಾವ ಕಾಲದ್ದು ಕೊಟ್ಟಿದ್ದಾರೆ ಅಂತ ಓದ್ಕೊಳ್ಳಲಿ, ಆನಂತರ ಅದರ ಬಗ್ಗೆ ನಾನು ಮಾತನಾಡ್ತೀನಿ ಅಂತ ಹೇಳಿದರು. ಲೋಕಾಯುಕ್ತ ವಿಚಾರ ಹೇಳ್ತಿದ್ದೆ, ಅದು ಪಾಪ ಅಶೋಕ್ ಗೊತ್ತಿಲ್ಲ ಯಾವ ಕಾಲದ್ದು ಅವರು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಫಸ್ಟ್ ಅವರು ರಿಪೋರ್ಟ್ ಯಾವ ಕಾಲದ್ದು ಏನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಅವ್ರು ಓದ್ಕೊಳ್ಳಿ, ಆಮೇಲೆ ನಾವು ಮಾತಾಡ್ತೀವಿ. ಲೋಕಾಯುಕ್ತ ವಿಚಾರ ಹೇಳ್ತಿದ್ದೆ, ಅದು ಪಾಪ ಅಶೋಕ್ ಗೊತ್ತಿಲ್ಲ ಯಾವ ಕಾಲದ್ದು ಅವರು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಫಸ್ಟ್ ಅವರು ರಿಪೋರ್ಟ್ ಯಾವ ಕಾಲದ್ದು ಏನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಅವ್ರು ಓದ್ಕೊಳ್ಳಿ, ಆಮೇಲೆ ನಾವು ಮಾತಾಡ್ತೀವಿ. ನಾಯಕತ್ವ ಬದಲಾವಣೆ ಕುರ್ಚಿ ಕಾದಾಟ ಜೋರಾಗಿದೆ. ಸರ್ಕಾರ ಹಾಗೂ ಪ್ರತಿಪಕ್ಷಗಳ ನಡುವೆ ಜಟಾಪಟಿ ನಡೀತಾ ಇದೆ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಬಗ್ಗೆ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ರು. ಪವರ್ ಶೇರಿಂಗ್ ಸಿನಿಮಾದಲ್ಲಿ ಇಂಟರ್ವಲ್ ಬಿಟ್ಟ ಹಾಗೆ ನಾಟಿ ಕೋಳಿ ಇಡ್ಲಿ ಬಡೆ ತಿನ್ನೋಕೆ ಇಂಟರ್ವಲ್ ಬಿಟ್ಟಿದ್ದಾರೆ. 19ನೇ ತಾರೀಕಿನ ನಂತರ ಸಿನಿಮಾ ಮತ್ತೆ ಶುರುವಾಗುತ್ತೆ ಅಂತ ಕುಟುಕಿದ್ದಾರೆ. ಅದು ಸಿನಿಮಾದಲ್ಲಿ ಇಂಟರ್ವಲ್ ಬಿದ್ದಂಗೆ. ಪವರ್ ಶೇರಿಂಗ್ ವಿಚಾರ ಕರ್ನಾಟಕದಲ್ಲಿ ಈಗ ಅರ್ಧ ಸಿನಿಮಾ ಆದಮೇಲೆ ತಿಂಡಿ ಕಾಫಿಗೆ ಈ ಕೋಳಿ, ನಾಟಿ ಕೋಳಿ ಸಾರಿಗೆ, ಆಮೇಲೆ ಇಡ್ಲಿ ವಡೆ ತಿನ್ನೋಕ್ಕೆ ಥಿಯೇಟ್ರ್ಗಳಲ್ಲಿ ಬಿಡ್ತಾರಲ್ಲ, ಹಂಗೆ ಬಿಟ್ಟವ್ರಷ್ಟೇ. ಇದು ಇಂಟರ್ವಲ್ 19ನೇ ತಾರೀಕು ಆದಮೇಲೆ ತಿರುಗಿ ಸಿನಿಮಾ 2ನೇ ಪಾರ್ಟ್ ಇಂಟರ್ವಲ್ ಆದಮೇಲೆ ಮತ್ತೆ ಶುರು ಮಾಡ್ತೈತೆ. ಅದಾದಮೇಲೆ ಎಂಡಿಂಗ್ ಅಂತೂ ಬಂದೇ ಬರ್ತೈತೆ. ಕಾರ್ಟಿಯರ್ ವಾಚನ್ನ ಅಫಿಡವಿಟ್ನಲ್ಲಿ ಡಿಕೆಶಿ ಹಾಕಿಲ್ಲ ಅಂತ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಅಫಿಡವಿಟ್ ಬಿಡುಗಡೆ ಮೂಲಕ ಡಿಸಿಎಂ ಡಿಕೆಶಿ ಛಲವಾದಿಗೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಮಿಸ್ಟರ್ ನಾರಾಯಣಸ್ವಾಮಿ, ಇಲ್ಲಿದೆ ನೋಡಿ ಲೋಕಾಯುಕ್ತಕ್ಕೆ ನಾನು ಸಲ್ಲಿಸಿರೋ ಅಫಿಡವಿಟ್. ನನಗೆ ಮತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ನಮಗೆ ಇಷ್ಟವಾದಂತಹ ವಾಚ್ ಕಟ್ಟಿಕೊಳ್ಳುವಂತಹ ಯೋಗ್ಯತೆ ಇಲ್ವಾ, ಹಕ್ಕಿಲ್ವಾ? ಅವಿವೇಕಿಯಂತೆ ಆಡಬೇಡಿ, ಬೇಕಿದ್ರೆ ಲೋಕಾಯುಕ್ತ ಕಚೇರಿಗೆ ಹೋಗಿ ನನ್ನ ಅಫಿಡವಿಟ್ ಚೆಕ್ ಮಾಡಿಕೊಳ್ಳಿ ಅಂತ ಎಕ್ಸ್ನಲ್ಲಿ ಕೌಂಟರ್ ಕೊಟ್ಟಿದ್ದಾರೆ. ಡಿಕೆಶಿಗೆ ಪೋಸ್ಟ್ ಮೂಲಕ ಅಂದರೆ ಡಿಕೆಶಿ ಪೋಸ್ಟ್ಗೆ ಇನ್ನು ಛಲವಾದಿ ನಾರಾಯಣಸ್ವಾಮಿ ಕೂಡ ಟಕ್ಕರ್ ಕೊಟ್ಟಿದ್ದಾರೆ. ಡಿಕೆಶಿ ಅವರು ದಾಖಲೆ ರಿಲೀಸ್ ಮಾಡಿರೋದು ಸಂತೋಷ. ಅವರೇ ಹೇಳಿದ್ರು ನಾನೇ ಈ ವಾಚ್ ಖರೀದಿಸಿದ್ದು, ಬೇಕಿದ್ರೆ ಎಲೆಕ್ಷನ್ ಅಫಿಡವಿಟ್ನಲ್ಲಿ ಪರಿಶೀಲಿಸಿ ಅಂದರು. ನಾವು ಅಫಿಡವಿಟ್ನಲ್ಲಿ ಪರಿಶೀಲಿಸಿದ್ವು. ಈಗಲೂ ಕೂಡ ಅವರ ಅಫಿಡವಿಟ್ನಲ್ಲಿ ರೋಲೆಕ್ಸ್ ವಾಚ್, ಹ್ಯೂಬ್ಲಟ್ ವಾಚ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಇದರ ಬಗ್ಗೆ ನಮ್ಮ ತಕರಾರು ಏನಿಲ್ಲ. ಡಿಕೆಶಿ 100 ವಾಚ್ ಬೇಕಾದರೆ ಕಟ್ಕೊಳ್ಳಿ, ನಮಗೆ ಅಸೂಯೆ ಇಲ್ಲ. ಆದರೆ 2018, 2023 ಅಫಿಡವಿಟ್ಗಳಲ್ಲಿ ಕಾರ್ಟಿಯರ್ ವಾಚ್ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳಿದರು. ಹೊಸ ವರ್ಷ ಹಿನ್ನೆಲೆಯಲ್ಲಿ ರಾಜಧಾನಿ ಬೆಂಗಳೂರಲ್ಲಿ ಡ್ರಗ್ಸ್ ಹಾವಳಿ ಮಿತಿ ಮೀರಿ ಹೋಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ವಿಪಕ್ಷ ನಾಯಕ ಅಶೋಕ್, ಈಗ ಬೆಂಗಳೂರು ಮೆಕ್ಸಿಕೋ ಮೀರಿಸ್ತಾ ಇದೆ, ಡ್ರಗ್ಸ್ ಮಾಫಿಯಾ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ, ಸರ್ಕಾರ ಕೂಡಲೇ ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದರು.
ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪತ್ನಿಗೆ ಪ್ರಧಾನಿ ಮೋದಿಯ ಭೇಟಿಯ ಅವಕಾಶ ನೀಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಬಿಜೆಪಿಯಲ್ಲೇ ವಿರೋಧ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಘಟನೆಯ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಾಮಾನ್ಯ ಕಾರ್ಯಕರ್ತನಿಗೆ ಈ ಅವಕಾಶ ಕೊಡಬೇಕು ಅನ್ನುವವರ ವಾದ ಸರಿ ಇದೆ. ಆದರೆ ಕಿಶೋರ್ ಕುಮಾರ್ ಅವರ ಪತ್ನಿಯ ವಿಚಾರವಾಗಿ ನಡೀತಾ ಇರುವಂತಹ ವಿವಾದ ಅನಗತ್ಯ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹೇಳಿದ್ದಾರೆ. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿಗೆ ಮಂತ್ರಿ ಸ್ಥಾನ ಸಿಗಬೇಕು ಅಂತ ಆಗ್ರಹಿಸಿ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. ಕೋಲಾರದ ಅಧಿದೇವತೆ ಕೋಲಾರಮ್ಮ ದೇಗುಲದಲ್ಲಿ ನಾರಾಯಣಸ್ವಾಮಿ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದರು. 101 ತೆಂಗಿನಕಾಯಿ ಈಡುಗಾಯಿ ಒಡೆದ ಅಭಿಮಾನಿಗಳು ದೇವಸ್ಥಾನದ ಮುಂಭಾಗ ಪಟಾಕಿ ಸಿಡಿಸಿ ನಾರಾಯಣಸ್ವಾಮಿ ಪರ ಘೋಷಣೆ ಮೊಳಗಿಸಿದರು. ಇನ್ನು ಶಾಸಕ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದು, ರಾಜ್ಯದಲ್ಲಿ ದಲಿತ ಸಿಎಂ ಆಗಲಿ ಅನ್ನೋದು ನನ್ನ ಒತ್ತಾಯ. ದೇಶದಲ್ಲಿ ದಲಿತ ಬಲಗೈ ಸಮಾಜದ ಜನರು ಅತಿ ಹೆಚ್ಚಿರುವುದು ಕೋಲಾರ ಜಿಲ್ಲೆಯಲ್ಲಿ. ನಾನು ಬಲಗೈ ಸಮುದಾಯದವನಾಗಿದ್ದು ಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ. ನನಗೆ ಸಚಿವ ಸ್ಥಾನ ಸಿಗೋ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ. ಅಶ್ಲೀಲ ಸನ್ನೆ ಮಾಡಿದ ಶಾರುಖ್ ಪುತ್ರ ಆರ್ಯನ್ ಖಾನ್ ವಿರುದ್ಧ ಲಿಖಿತ ದೂರು ದಾಖಲಾಗಿದೆ. ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ಗೆ ವಕೀಲ ಹುಸೇನ್ ಅನ್ನೋರು ದೂರನ್ನು ಕೊಟ್ಟಿದ್ದಾರೆ. ಆರ್ಯನ್ ಖಾನ್ ದುರ್ವರ್ತನೆ ತೋರಿದು ಮಹಿಳೆಯರ ಘನತೆಗೆ ಧಕ್ಕೆ ತಂದಿದ್ದಾರೆ. ಆರ್ಯನ್ ಖಾನ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಮಹಿಳಾ ಆಯೋಗಕ್ಕೂ ಹುಸೇನ್ ದೂರನ್ನು ಸಲ್ಲಿಸಿದ್ದಾರೆ. ಇನ್ನು ಶಾರುಖ್ ಖಾನ್ ಮಗನ ದುರ್ವರ್ತನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಈ ಬಗ್ಗೆ ತನಿಖೆ ನಡೀತಾ ಇದೆ. ತನಿಖೆ ಆದ ಬಳಿಕ ಕ್ರಮ ಕೈಗೊಳ್ಳುತ್ತಾರೆ. ಸಚಿವರ ಮಗ, ಶಾಸಕರ ಮಗ ಯಾರೇ ಇರಲಿ ಕ್ರಮ ಆಗುತ್ತೆ ಅಂತ ಹೇಳಿದರು. ಸಭ್ಯ ಸನ್ನೆ ವಿಚಾರವಾಗಿ ಈವರೆಗೆ 3 ಹೇಳಿಕೆಯನ್ನು ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಸಾತ್ವಿಕ್ ಎಂಬ ಯುವಕನ ಹೇಳಿಕೆಯನ್ನು ಪೊಲೀಸರು ಪಡೆದುಕೊಂಡಿದ್ದಾರೆ. ಆದರೆ ಸ್ಪಷ್ಟವಾದ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಪಬ್ನ ಸಿಸಿಟಿವಿ ಡಿವಿಆರ್ ಪೊಲೀಸರು ವಶಕ್ಕೆ ಪಡೆದುಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಬಿಎನ್ಎಸ್ ಸೆಕ್ಷನ್ 173ರ ಅಡಿಯಲ್ಲಿ ಪ್ರಾಥಮಿಕ ತನಿಖೆ ಮಾಡಲಾಗ್ತಾ ಇದ್ದು, ಪಬ್ನಲ್ಲಿ ಪಾರ್ಟಿ ನಡೆದ ದಿನ ಯಾವುದು, ಆ ಪಾರ್ಟಿಗೆ ಯಾರ್ಯಾರು ಬಂದಿದ್ರು, ಎಷ್ಟು ಜನ ಸೇರಿದ್ರು ಎಂಬಿತ್ಯಾದಿ ಮಾಹಿತಿ ಕಲೆ ಹಾಕಲಾಗ್ತಿದ್ದು, ಕಬ್ಬನ್ ಪಾರ್ಕ್ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಬೆಂಗಳೂರಿನ ಬಾಡಿಗೆ ಮನೆಯಲ್ಲಿ ಅನುಮಾನಾಸ್ಪದವಾಗಿ ವ್ಯಕ್ತಿ ಶವ ಪತ್ತೆಯಾಗಿದೆ. ಮಂಜುನಾಥ ನಗರದ 3ನೇ ಕ್ರಾಸ್ನಲ್ಲಿ ಘಟನೆ ನಡೆದಿದೆ. ಹಾಸಿಗೆ ಮೇಲೆ ಮಲಗಿರುವಂತೆ ಮೃತದೇಹ ಪತ್ತೆಯಾಗಿದ್ದು, ದುರ್ವಾಸನೆಯಿಂದ ಸ್ಥಳೀಯರು ಪೊಲೀಸರಿಗೆ ತಿಳಿಸಿದ್ದಾರೆ. ಪರಿಶೀಲನೆ ವೇಳೆ ಮೃತ ವ್ಯಕ್ತಿ 48 ವರ್ಷದ ಯುವರಾಜ್ ಅನ್ನೋದು ಪತ್ತೆಯಾಗಿದ್ದು, ಎಂಎನ್ಸಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದ. 15 ವರ್ಷಗಳಿಂದ ತಾಯಿ ಜೊತೆ ವಾಸವಾಗಿದ್ದ. ತಾಯಿ ಸಾವನ್ನಪ್ಪಿದ ಬಳಿಕ ಒಂಟಿಯಾಗಿದ್ದ. ಆದರೆ 10 ದಿನದ ಹಿಂದೆ ಸಾವನ್ನಪ್ಪಿದ್ದಾನೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಡಿಸಿ ಕಾರು ಹಾಗೂ ಕಚೇರಿ ವಸ್ತುಗಳ ಸೀಸ್ಗೆ ಕೋರ್ಟ್ ಮುಂದಾಗಿದೆ. ಶಿವಮೊಗ್ಗದಲ್ಲಿ ಭೂ ಸ್ವಾಧೀನ ಪ್ರಕರಣದಲ್ಲಿ ಪರಿಹಾರ ನೀಡಿಕೆ ವಿಳಂಬ ಹಿನ್ನೆಲೆಯಲ್ಲಿ ಕೋರ್ಟ್ ಈ ಕ್ರಮಕ್ಕೆ ಮುಂದಾಗಿದೆ. ಹರಮಘಟ್ಟದ ರೈತ ನಂದ್ಯಪ್ಪ 1 ಎಕರೆ ಭೂಮಿ ಕಳೆದುಕೊಂಡಿದ್ರು. ಕೋರ್ಟ್ ಮೊರೆ ಹೋಗಿದ್ರು. ಈ ಪ್ರಕರಣದ ವಿಚಾರಣೆ ನಡೆಸಿದ 2ನೇ ಹೆಚ್ಚುವರಿ ಕೋರ್ಟ್ ಬಾಕಿ ಹಣದ ಜೊತೆಗೆ ಬಡ್ಡಿ ಸೇರಿಸಿ 95 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಂತ ಆದೇಶ ಮಾಡಿತ್ತು. ಪರಿಹಾರ ವಿಳಂಬ ವಿರುದ್ಧ ಕೋರ್ಟ್ಗೆ ಹೋಗಿದ್ದ ರೈತ ನಂದ್ಯಪ್ಪಗೆ ಬಾಕಿ ಹಣದ ಜೊತೆಗೆ ಬಡ್ಡಿ ಸೇರಿಸಿ 95 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಂತ ಕೋರ್ಟ್ ಆದೇಶ ಕೊಟ್ಟಿತ್ತು. ಬಾಗಲಕೋಟೆಯ ದಾಸೋಹರತ್ನ ದಾನೇಶ್ವರ ಸ್ವಾಮೀಜಿ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಅವರಿಗೆ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ವಿಧಿವಶರಾಗಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಅನ್ನದಾಸೋಹದ ಮೂಲಕವೇ ಚಕ್ರವರ್ತಿ ದಾನೇಶ್ವರ ಸ್ವಾಮೀಜಿ ಹೆಸರು ಮಾಡಿದರು. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಭಕ್ತರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸಂಜೆ 4 ಗಂಟೆಗೆ ಮಠದ ಬಳಿ ಅಂತಿಮ ವಿಧಿವಿಧಾನ ನೆರವೇರಿಸಲಾಗಿದೆ. ಉತ್ತರ ಕನ್ನಡದಲ್ಲಿ ಅಕ್ರಮ ಜಾನುವಾರು ಸಾಗಿಸ್ತಾ ಇದ್ದ 4 ಬಂಧಿಸಲಾಗಿದೆ. ಅಪ್ಪಲ್ ಅಲಿ, ಶಂಭುಲಿಂಗಯ್ಯ ಹಿರೇಮಠ್, ಸಂತೋಷ್ ಬೋರಾತ್, ದೇವರಾಜ್ ಬಂಧಿತರಾಗಿದ್ದಾರೆ. ಬಂಧಿತರು ಹಾವೇರಿ ಮೂಲದವರಾಗಿದ್ದು ಹಿಂಸಾತ್ಮಕವಾಗಿ ಜಾನುವಾರುಗಳ ಸಾಗಾಟ ಮಾಡ್ತಾ ಇದ್ರಂತೆ. ಭಟ್ಕಳ ತಾಲೂಕಿನ ತೆಂಗನಗುಂಡಿ ಬಳಿ ಪೊಲೀಸರು ವಾಹನ ಸಮೇತ ಆರೋಪಿಗಳನ್ನು ಬಂಧಿಸಿದ್ದಾರೆ. ಭಟ್ಕಳ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತ ಪ್ರವಾಸದಲ್ಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ದ್ವಿಪಕ್ಷೀಯ ಚರ್ಚೆ ನಡೆಸಿ ಹಲವು ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಿದ್ರು. ರಷ್ಯಾ ಅಧ್ಯಕ್ಷ ಪುಟಿನ್ ಪ್ರಧಾನಿ ಮೋದಿ ಜೊತೆಗೆ ಜಂಟಿ ಸುದ್ದಿಗೋಷ್ಠಿ ನಡೆಸಿದರು. ಈ ವೇಳೆ ಮಾತನಾಡಿದ ಪುಟಿನ್ ಪ್ರಧಾನಿ ಮೋದಿಯನ್ನ ಹಾಡಿ ಹೊಗಳಿದ್ದಾರೆ. ಭಾರತ ರಷ್ಯಾ ಎಫ್ಡಿಎಗೆ ಪುಟಿನ್ ಕರೆ ನೀಡಿದ್ದಾರೆ. ಇನ್ನು ಉಕ್ರೇನ್ ವಿಚಾರವಾಗಿ ಶಾಂತಿ ಸ್ಥಾಪನೆಗೆ ನಾವು ಬದ್ಧ. ಭಯೋತ್ಪಾದನೆ ವಿರುದ್ಧ ರಷ್ಯಾ ಭಾರತ ಜಂಟಿ ಹೋರಾಟ ಮಾಡುತ್ತೆ ಅಂತ ಪ್ರಧಾನಿ ಮೋದಿ ತಿಳಿಸಿದರು. ದೇಶದ ಜಿಡಿಪಿಗೆ ಮತ್ತಷ್ಟು ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಆರ್ಬಿಐ ರೆಪೋ ದರ ಕಡಿತಗೊಳಿಸಿದೆ. 0.25 ಬೇಸಿಸ್ ಪಾಯಿಂಟ್ ಕಡಿತಗೊಳಿಸಿದ್ದು, ರೆಪೋ ಬಡ್ಡಿ ದರ %5.50 ಇಂದ %5.25ಕ್ಕೆ ಇಳಿಕೆಯಾಗಿದೆ. ಆರ್ಬಿಐನ ಹಣಕಾಸು ನೀತಿ ಸಮಿತಿಯು ಸಭೆ ಬಳಿಕ 0.25 ಬೇಸಿಸ್ ಪಾಯಿಂಟ್ ಕಡಿಮೆ ಮಾಡಲು ನಿರ್ಧರಿಸಿರುವುದಾಗಿ ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ತಿಳಿಸಿದ್ದಾರೆ.
ಬೀದರ್ನಲ್ಲಿ ಕಳೆದ ಹಲವು ದಿನಗಳಿಂದ ರೈತರು ಬೀದಿಗಿಳಿದಿದ್ದಾರೆ. ಕಬ್ಬು ಬೆಳೆ ಸಂಶೋಧನಾ ಕೇಂದ್ರ ಆರಂಭಿಸುವಂತೆ ರೈತರು ಒತ್ತಾಯಿಸಿದ್ದಾರೆ. ಪಾಳು ಬಿದ್ದಿರುವ ಕೃಷಿ ಸಂಶೋಧನಾ ಕೇಂದ್ರವನ್ನ ಕಬ್ಬು ಬೆಳೆ ಸಂಶೋಧನಾ ಕೇಂದ್ರ ಮಾಡಬೇಕು ಅಂತ ಒತ್ತಾಯಿಸಲಾಗ್ತಿದೆ. ವಿಜ್ಞಾನಿಗಳು ಹಾಗೂ ಅಧಿಕಾರಿಗಳು ಇಲ್ಲದೆ ಸಂಶೋಧನಾ ಕೇಂದ್ರ ಬಿಕೋ ಅಂತ ಇದೆ. ನಮ್ಮ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಸಂಖ್ಯೆಯೂ ಹೆಚ್ಚಾಗಿದೆ. ಹಾಗಾಗಿ ಬೀದರ್ ಜಿಲ್ಲೆಯಲ್ಲಿ ಕಬ್ಬು ಸಂಶೋಧನಾ ಕೇಂದ್ರ ಆರಂಭ ಮಾಡಬೇಕು ಅಂತ ಒತ್ತಾಯ ಜಾಸ್ತಿ ಆಗಿದೆ. ಕೇಂದ್ರ ಬೇಕೇ ಬೇಕು. ಕರ್ನಾಟಕ ರಾಜ್ಯ ಎಲ್ಲಿವರೆಗೆ ಹೋರಾಟ ನಮಗೆ ಒಳ್ಳೆಯ ಒಂದು. ಚಿತ್ರದುರ್ಗದ ಹೊಸದುರ್ಗ ಪಟ್ಟಣದಲ್ಲಿ ಬಿಜೆಪಿ ರೈತ ಮೋರ್ಚಾ ಬೃಹತ್ ಪ್ರತಿಭಟನೆ ನಡೆಸಿದೆ. ಸಿರಿಧಾನ್ಯ, ಮೆಕ್ಕೆಜೋಳ, ಈರುಳ್ಳಿ ಬೆಂಬಲ ಬೆಲೆಗೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯಲ್ಲಿ 100ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಗಮನ ಕೊಡ್ತಾ ಇಲ್ಲ. ದಾವಣಗೆರೆಯ ಹೊನ್ನಾಳಿ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ ವಿಷ ಸೇವಿಸಿ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹೊನ್ನಾಳಿ ಎಸಿ ಕಚೇರಿ ಎದುರು ಕರಬೆ ತಾಲೂಕು ಅಧ್ಯಕ್ಷ ವಿನಯ್ ವಗರ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಜಮೀನು ಖಾತೆ ಮಾಡಿಸಿಕೊಳ್ಳಲು ಬಂದ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈವರೆಗೂ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿಲ್ಲ. ತಪ್ಪಿತಸ್ಥ ಅಧಿಕಾರಿಗಳ ಅಮಾನತು ಮಾಡಿ ಪ್ರಕರಣದ ತನಿಖೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಏನಪ್ಪ ಅಂದರೆ ಒಬ್ಬ ರೈತರು ಚನ್ನಗೇರಿಯಿಂದ ಹೊನ್ನಾಳಿಗೆ ಎ ಸಿ ಆಫೀಸಿಗೆ ಬಂದು ಕೂಡ ತಾವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಇವರೆಲ್ಲ ಅಂತ ಅರ್ಥ ಆಗ್ತದೆ. ಏಕೆಂದರೆ ಏನು ಬೇರೆ ಕಡೆ ಎಲ್ಲ ನಮ್ಮ ಎ ಸಿ ಆಫೀಸ್ ಕಚೇರಿ ಒಳಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊತಾನೆ ಅಂದರೆ ಯಾವ ರೀತಿಯ ಅಧಿಕಾರಿಗಳು ರೈತರ ಪರವಾಗಿ ಈ ಸರ್ಕಾರಗಳು ರೈತರ ಪರವಾಗಿ ಯಾವ ರೀತಿ ಕೆಲಸ ಮಾಡ್ತಿದೆ ಅಂತಲೇ ನಮಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ನಾವು ಏನು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇದ್ದಾರೆ, ಏನು ಈ ಸಂಬಂಧಪಟ್ಟಂಥ ಮಾನ್ಯ ಚನ್ನಗಿರಿ ತಾಲೂಕು ತಹಶೀಲ್ದಾರಿಂದ ಹಿಡಿದು ಮೊನ್ನೆ ಹೊನ್ನಾಳಿಯ ಉಪವಿಭಾಗಾಧಿಕಾರಿಯ ಅಧಿಕಾರಿಗಳಿಗೂ ಕೂಡ ಎಲ್ಲರ ಮೇಲೂ ಸರ್ಕಾರ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕ್ರಮ ವಹಿಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಮಾನತಲ್ಲಿಟ್ಟು ಈ ವಿಚಾರನ ತನಿಖೆ ಮಾಡಬೇಕು ಅಂತ ತಮ್ಮ ಮಾಧ್ಯಮ. ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಮತ್ತೆ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘಟನೆ ಅಧ್ಯಕ್ಷ ಕಾಂತಕುಮಾರ್ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಧಾರವಾಡದಲ್ಲಿ ಡಿಸೆಂಬರ್ 8ರಂದು ಹಾಗೂ ಬೆಳಗಾವಿಯಲ್ಲಿ 11ಕ್ಕೆ ಹೋರಾಟಕ್ಕೆ ಕರೆದಿದ್ದೇವೆ ಅಂತ ತಿಳಿಸಿದ್ದಾರೆ. 1 ವರ್ಷದಿಂದ ಯಾವುದೇ ಜಾಬ್ ಕರೆ ಮಾಡಿಲ್ಲ. ಪಿಎಸ್ಐ ಕಾಲ್ ಆಗಿ 5 ವರ್ಷ ಆಗಿದೆ ಅಂತ ಹೇಳಿದರು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಹನುಮಮಾಲೆ ಯಾತ್ರೆ ನಡೆದಿದೆ. ಈ ವೇಳೆ ಟಿಪ್ಪು ವಿರುದ್ಧ ಹಿಂದೂ ಮುಖಂಡರು ಉದ್ರೇಕ ಭಾಷಣ ಮಾಡಿದ್ದಾರೆ ಅಂತ ಮುಸ್ಲಿಂ ಮುಖಂಡರು ಆರೋಪಿಸಿದ್ದಾರೆ. ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆಗೆ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ದೂರು ಕೊಟ್ಟಿದ್ದಾರೆ. ಮುಖಂಡ ಲೋಹಿಯಾ ರಾಜ್ ಅರಸ್ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಲು ಆಗ್ರಹಿಸಿದ್ದಾರೆ. ಚಾಮರಾಜನಗರದ ಬಿಆರ್ಟಿ ಹುಲಿ ರಕ್ಷಿತಾರಣ್ಯಕ್ಕೆ 2 ಯುವಕರು ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ. ಬೂದಿ ಪಡಗದ ಕಳ್ಳಪೇಟೆ ತಡೆ ಶಿಬಿರಕ್ಕೆ ಥಾರ್ ಜೀಪ್ನಲ್ಲಿ ಪ್ರವೇಶಿಸಿದ್ದಾರೆ. ರಾತ್ರಿ ಶಿಬಿರದಲ್ಲಿ ಫೈರ್ ಕ್ಯಾಂಪ್ ಮಾಡಿ ಮೋಜು ಮಸ್ತಿ ಮಾಡಿದ್ದಾರೆ. ಬೆಂಗಳೂರು ಮೂಲದ ಹರ್ಷರಾಜ್ ಹಾಗೂ ಸತೀಶ್ ಕುಮಾರ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ದೇವಾಲಯದ ಹುಂಡಿ ಕಳ್ಳತನ ಮಾಡಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಅಂಬಳೆ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಚಾಮುಂಡಿ ದೇಗುಲದ ಬೀಗ ಪಡೆದು 2 ಕಬ್ಬಿಣದ ಗೋಲಕ ಹಾಗೂ 2 ಚಿನ್ನದ ತಾಳಿ ಕದ್ದು ಪರಾರಿಯಾಗಿದ್ದಾರೆ. ಡಿವಿಆರ್ ಬಾಕ್ಸ್ ಕದ್ದೊಯ್ದಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಘಟನೆ ಸಂಬಂಧ ಯಳಂದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಸ್ತೆಯಲ್ಲಿ ಹೋಗ್ತಿದ್ದ ಬೃಹತ್ ಗಾತ್ರದ ಹಾವೊಂದನ್ನು ಹಿಡಿದು ನಡುರಸ್ತೆಯಲ್ಲಿ ಹೈಡ್ರಾಮಾ ಮಾಡಿದ ಬೈಕ್ ಸವಾರನ ವಿಡಿಯೋವೊಂದು ವೈರಲ್ ಆಗಿದೆ. ರಾಯಚೂರು ಜಿಲ್ಲೆಯ ಸಿಂಧನೂರು ಪಟ್ಟಣದ ತೋಟಗಾರಿಕೆ ಇಲಾಖೆ ಹಿಂಭಾಗದಲ್ಲಿ ಘಟನೆ ನಡೆದಿದೆ. ತೋಟಗಾರಿಕೆ ಇಲಾಖೆ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಹಾದು ಹೋಗ್ತಾ ಇದ್ದ ಹಾವನ್ನ ಹಿಡಿದು ಆಟವಾಡ್ತಾ ಇದ್ದಂತಹ ಗಂಗಾಧರ್ ಎಂಬ ಯುವಕನಿಗೆ ಸಾರ್ವಜನಿಕರು ಎಷ್ಟೇ ಬುದ್ಧಿ ಹೇಳಿದರೂ ಕೇಳದೆ ಬಳಿಕ ಹಾವನ್ನ ಕೈಯಲ್ಲೇ ಕೊಂದು ಬಿಸಾಡಿದ್ದಾನೆ ಎನ್ನಲಾಗಿದೆ. ಮೈಸೂರಿನ ಜಿಲ್ಲೆ ನಂಜನಗೂಡು ತಾಲೂಕಿನ ಮಹದೇವನಗರ ಕೋಡಹಳ್ಳ ಸಮೀಪ ರೈತರಲ್ಲಿ ಭಾರೀ ಗಾತ್ರದ ಹೆಬ್ಬಾವನ್ನ ಸೆರೆ ಹಿಡಿಯಲಾಗಿದೆ. ರೈತರ ಜಮೀನಿನಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಸಹಾಯದಿಂದ ಅವರಿಗೆ ತಜ್ಞ ಸಂಜಯ್ ಹೆಬ್ಬಾವನ್ನ ಸೆರೆ ಹಿಡಿದಿದ್ದಾರೆ. ರೈತರು ಜಮೀನಿಗೆ ತೆರಳಿದ ವೇಳೆಯಲ್ಲಿ ಹೆಬ್ಬಾವು ಕಾಣಿಸಿಕೊಳ್ಳುತ್ತಿತ್ತು. ಹೆಬ್ಬಾವು ಸೆರೆಯಿಂದ ಕೋಡಹಳ್ಳ ಮಹದೇವನಗರ ಹೆಡಿಯಾಲ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ.